जय बोलो बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ಕೊರೆಗಾ ವಿಜಯ ಪತಾಕೆಯನ್ನು ಹಾರಿಸಿದ ಮಹಾನ್ ಸೈನಿಕರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಬಂಧುಗಳೇ, ದೇಶದ ಸಮಸ್ತ ಜನತೆಯು ಕೂಡ 208ನೇ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕೊಟ್ಟರೆ, ಕೊರೆಗಾಂವ್ ಯುದ್ಧದಲ್ಲಿ ಕತ್ತಿಗಳ ಮುಖಾಂತರ ನಮಗೆ ಮೂಲಭೂತ ಹಕ್ಕುಗಳನ್ನ ದೊರಕಿಸ್ಕೊಟ್ಟಂತ ಈ ದೇಶದಲ್ಲಿ ನಡೆದಂಥ ಏಕೈಕ ಯುದ್ಧ ಅದು. ಮೂಲಭೂತ ಹಕ್ಕುಗಳಿಗೋಸ್ಕರ, ಸಮಾನತೆಗೋಸ್ಕರ, ವಿದ್ಯೆಗೋಸ್ಕರ, ಹುದ್ದೆಗೋಸ್ಕರ, ಏಣು ಬಟ್ಟೆಗೋಸ್ಕರ, ಹೊಟ್ಟೆಗೆ ಊಟಕ್ಕೋಸ್ಕರ ನಡೆದಂಥ ಒಂದು ಯುದ್ಧ. ಏನು 500 ಜನ ಮಹಾರ್ ಸೈನಿಕರು ಮತ್ತು 2ನೇ ಬಾಜಿರಾಯನ 28,000 ಸೈನಿಕರೊಂದಿಗೆ 1818ರಲ್ಲಿ ಜನವರಿ 1ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 9 ಗಂಟೆಗೆ ಮುಗಿಯುವಂಥ ಯುದ್ಧ ಇದು. ಈ ಯುದ್ಧದಲ್ಲಿ ಸುಮಾರು 28,000 ಸೈನಿಕರನ್ನು 500 ಜನ ಮಹಾರ್ ಸೈನಿಕರು ರುಂಡೆಗಳನ್ನು ಚಂಡಾಡಿ ಯುದ್ಧವನ್ನು ಜಯಗಳಿಸ್ತಾರೆ. ಆ ಯುದ್ಧವನ್ನು ಜಯಗಳಿಸಿದಂಥ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಈ ದೇಶದ ಮಹಾರ್ ಸೈನಿಕರಿಗೆ, ದಲಿತರಿಗೆ, ಬಹುಜನರಿಗೆ, ಶೂದ್ರರಿಗೆ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿಕೊಟ್ಟು ವಿದ್ಯೆಯನ್ನು ಕೊಡುವಂಥ ಒಂದು ಕೆಲಸನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಆ ಬ್ರಿಟಿಷ್ ಸರ್ಕಾರದಲ್ಲಿ ನಮ್ಮ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರು ವಿದ್ಯೆಯನ್ನು ಪಡೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ವಿದ್ಯೆಯನ್ನು ಪಡ್ಕೊಳ್ತಾರೆ. ತದನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯೆಯನ್ನು ಪಡ್ಕೊಂಡು ಈ ಒಂದು ಮೂಲಭೂತ ಹಕ್ಕುಗಳೇನಿದೆ, ಫಂಡಮೆಂಟಲ್ ರೈಟ್ಸ್ ಅನ್ನೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಪ್ರಾಥಮಿಕ ಹಕ್ಕುಗಳಾಗಿ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯೋ ಮುಖಾಂತರ ಹಕ್ಕುಗಳನ್ನ ನಮಗೆ ಕೊಡ್ತಾರೆ. ಸೊ ನಾವು ಈ ದೇಶದ ಚರಿತ್ರೆಯಲ್ಲಿ ನೋಡೋಕೆ ಹೋದರೆ, ಪುರಾಣ ಕಥೆಗಳಲ್ಲಿ ನೋಡೋಕೆ ಹೋದರೆ, ಹೆಣ್ಣಿಗೋಸ್ಕರ ಯುದ್ಧ ನಡೆದಿದೆ, ಭೂಮಿಗೋಸ್ಕರ ಯುದ್ಧ ನಡೆದಿದೆ, ಆಸ್ತಿ ಅಂತಸ್ತುಗಳಿಗೋಸ್ಕರ ಯುದ್ಧ ನಡೆದಿದೆ. ಆದರೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಯುದ್ಧ, ಹೊಟ್ಟೆಗೆ ಊಟ ಕೊಡಬೇಕು ಅಂತ ಯುದ್ಧ, ಒಂದು ವಿದ್ಯೆಯನ್ನು ಕೊಡಬೇಕು ಅಂತ, ಉದ್ಯೋಗವನ್ನು ಕೊಡಬೇಕಂತ ಯಾವುದಾದ್ರೂ ಯುದ್ಧ ನಡೆದಿದೆ ಅಂದರೆ ಅದು ಕೇವಲ ಕೊರೆಗಾಂವ್ ಯುದ್ಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ಇತಿಹಾಸವುಳ್ಳಂಥ ಯುದ್ಧ ಈ ನಮ್ಮ ದೇಶದ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿರೋದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರೋಂಥ ವಿಚಾರ. ಈ ಒಂದು ವಿಜಯ ಸ್ತಂಭವನ್ನು ನೋಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಪ್ರತಿ ವರ್ಷ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್, ಏನು ಪೂನಾನಲ್ಲಿರುವಂಥ ಭೀಮಾ ಕೊರೆಗಾಂವ್ ವಿಜಯ ಸ್ತಂಭವನ್ನು ದರ್ಶನ ಮಾಡಿಕೊಂಡು ಆ ಯುದ್ಧದಲ್ಲಿ ಮರಣ ಹೊಂದಿದಂಥ 22 ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿ ಆ ಯುದ್ಧದಲ್ಲಿ ಪಾಲ್ಗೊಂಡಂಥ ಉಳಿದಂಥ ಎಲ್ಲ ಏನು 500 ಜನ ಮಹಾರ್ ಸೈನಿಕರಿಗೆ ಧನ್ಯವಾದಗಳನ್ನ ತಿಳಿಸಿ ಬರ್ತಾಯಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇವತ್ತು ಪೂನಾಗೆ ಭೀಮಾ ಕೊರೆಗಾಂವ್ಗೆ ನಮ್ಮ ಬಂಧುಗಳೆಲ್ಲರೂ ಕೂಡ ತೆರಳ್ತಾ ಇದ್ದಾರೆ. ಆದರೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಭೀಮಾ ಕೊರೆಗಾಂವ್ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಕೊಡ್ತಾ ಇಲ್ಲೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮಸ್ಕಾರ. ಇವತ್ತು ಬೇತ್ಮಂಗಲದಲ್ಲಿ ಪ್ರಬುದ್ಧ ಪ್ರಜಾವೇದಿಕೆ ವತಿಯಿಂದ ಭೀಮ್ ಕೊರೆಗಾಂವ್ನ ವಿಜಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೊರೆಗಾಂವ್ನ 208ನೇ ವರ್ಷದ ವಿಜಯೋತ್ಸವದ ಶುಭಾಶಯಗಳು ಹೇಳಕ್ಕೆ ಇಚ್ಛೆಪಡ್ತೀವಿ. ಹಾಗೂ ಇವತ್ತು ಬೇತ್ಮಂಗಲದಲ್ಲಿ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಮೂಲಕ ಕೊರೆಗಾಂವ್ನ ಶುಭಾಶಯಗಳು ಎಲ್ಲರಿಗೂ ಹೇಳಲು ಇಚ್ಛಿಸ್ತೇವೆ. ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹಲೋ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಏನು ಇವತ್ತಿನ ದಿನ KGF ತಾಲೂಕು ಬೇತ್ಮಂಗಲ ಹೋಬಳಿಯ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ 1/1/2026 ದಿನ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಇಲ್ಲಿ 208ನೇ ಐತಿಹಾಸಿಕ ಭೀಮ್ ಕೊರೆಗಾಂವ್ ವಿಜಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಬುದ್ಧ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷರು ಶಿವನಾಥ್ ನಾಸ್ತಿಕ್ ಅವರು ಮತ್ತು
ನಮ್ಮ ಬೇತ್ಮಂಗಲ ಗ್ರಾಮ ಪಂಚಾಯತ್ ಹಾಲಿ ಅಧ್ಯಕ್ಷರು ವಿನೀತ್ ಕಾರ್ತಿಕ್ ಅವರು ಮತ್ತು ಜಿಲ್ಲಾಧ್ಯಕ್ಷರು ಕೃಷ್ಣಮೂರ್ತಿ ಅವರು ಮತ್ತು ಹರಿ ಮಂಜು ಅವ್ರಿಗೆ ಎಲ್ರಿಗೂ ಭೀಮಾ ಸ್ವಾಗತವನ್ನು ಹೇಳ್ತಾ 500 ಜನ ನಮ್ಮ ದಲಿತರು 28,000 ಪೇಶ್ವೆಗಳನ್ನು ಗುಂಡಗಳ ಚೆಂಡಾಡಿದ ದಿನ ಇವತ್ತು ನಮಗೆ ಒಂದು ಸ್ವಾತಂತ್ರ್ಯ ದಿನ ಅಂತ ನಮಗೆ ಮಾತ್ರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದು ಕೂಡ ಇಲ್ಲಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮುಖಂಡರು ಪೂನಾಗೆ ಹೋಗಿದ್ದಾರೆ. ನಾವಿಲ್ಲಿ ಕೇಶಪ್ಪಲ್ಲಿ ಬೇತ್ಮಂಗಲದಲ್ಲಿ ಎಲ್ಲ ಮುಖಂಡರು ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ನಾವೆಲ್ಲ ಬಂದು ಬೇತ್ಮಂಗಲದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಅಂಬೇಡ್ಕರ್ಗೆ ಅದ್ಧೂರಿಯಾಗಿ ಮಾಡಬೇಕು, ಇನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನನ್ನನ್ನು ಕರೆದಿಲ್ಲಿ ಮಾತಾಡೋದಕ್ಕೆ ಎಲ್ಲ ದಲಿತ ಮುಖಂಡರಿಗೆ ಧನ್ಯವಾದಗಳು ಹೇಳ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಮದುವೆ ಏನು ಇವತ್ತು ಬೇತ್ಮಂಗಲ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಳಿಯ ಮುಂದೆ ಏನು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ನಡೆದಕ್ಕಂಥ ಒಂದು ಯುದ್ಧದ ಬಗ್ಗೆ ನಮ್ಮ ಕವಿಗಳು ಬರೆದಿರ್ತಕ್ಕಂಥ ಭೀಮಾ ಕೋರೆಗಾಂವ್ ಅನ್ನೋ ಹಾಡನ್ನು ಇವಾಗ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ಈ ಹಾಡಿನ ಬಗ್ಗೆ ತುಂಬ ಅದ್ಭುತವಾದಂಥ ಇದರಲ್ಲಿ ಅರ್ಥಗಳಿದ್ದಾವೆ, ಕೇಳಿಸ್ಕೋಬೋದು. ಇವಾಗೆಲ್ಲ ನಮ್ಮ ಸಂಘಟನೆ ನಾಯಕರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿನೋದ್ ಸರ್ ಇದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀನಾಥ್ ನಾಥ್ ಸರ್ ಇದ್ದಾರೆ, ಅಂಬೇಡ್ಕರ್ ಅವರ ತಾಲೂಕು ಅಧ್ಯಕ್ಷರಾದಂಥ ಲಕ್ಷ್ಮಣ ಸರ್ ಇದ್ದಾರೆ, ನಮ್ಮ ಪ್ರಭುತ್ವ ಪ್ರತಿನಿಧಿಯ ತಾಲೂಕು ಅಧ್ಯಕ್ಷರಾದ ಹರೀಶ್ ಅವರಿದ್ದಾರೆ. ಎಲ್ಲ ಈ ಹಾಡನ್ನು ನಮ್ಮ ಜೊತೆಯಲ್ಲಿ ಹಾಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಮದುವೆ ಇತಿಹಾಸಕ್ಕೆ ಹೊಸ ತಿಲಕವು ತಿದ್ದಿದವು ವೀರರೇ, ಕೋರೆಗಾಂವ್ ಕದನದಲ್ಲಿ ಅಮರರಾದ ಶೂರರೇ, ಇದೋ ನಿಮಗೆ ನಮ್ಮ ಈ ಸಲಾಮುಗಳು, ಹಗಲಿರಲು ಇರಲಿ ನಮಗೆ ನಿಮ್ಮ ನೆರಳು. ಜಯ ಜಯ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಹಣ್ಣ ಹಾಕಿ ದಾಮನಗೆ ಕಣ್ಣು ಹಾಕಿ ಬದುಕಿದವರ, ಸತ್ತಕ್ಕೆ ಸಂಕೋಲೆಯಾಗಿ ಸುಳ್ಳುಗಳನ್ನು ಬಿತ್ತಿದವರ, ತಗ ಕೋರಿ ತರಗಳಾಗಿ ತರಗ ಬೆಂಕಿ ಹಚ್ಚಿದವರ, ರುಂಡಗಳನ್ನು ಚೆಂಡಾಡಿದ ಚರಿತ್ರೆಯ ಚುಕ್ಕೆಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಕಟ್ಟ ಕಡೆಯ ಜನರಿಂದ ಆಟಕೋರ ಕಾಲಕ್ಕೆ, ರಣರಂಗದ ರಭಸ ತೋರಿ ರಕ್ತದ ರುಜುವಾತು ಮಾಡಿ, ಕಾಲವೇ ಕದನಕ್ಕೆ ಕರೆದು ಕತ್ತಿಗಳಲ್ಲಿ ಕಾವ್ಯ ಬರೆದು, ಸೂರ್ಯ ಚಂದ್ರರಂದಾದ ಸೌರದ ಸಂಗಾತಿಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. 18ನೇ ಶತಮಾನದ ಮೊಟ್ಟ ಮೊದಲ ದಿನದಂದು ನೆಲಮುಗುಲಿಗಳೇ ನಡಗಿ ಭಯಭೀಕರ ಕದನವದು, ಕೆಂಪು ಮಣ್ಣಿನಲ್ಲಿ ಹರಳಿ ಕೆಂಪು ಗುಲಾಬಿಗಳು ಕೆರಳಿ, ಮಹಾಜನರ ದಿಗ್ವಿಜಯ, ಮಹಾಜನರ ಮಹಾಬಲದ ದಿಗ್ವಿಜಯ ದೀಪವದು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನಿಲ್ಸಲಾಂ ಸಮರ ಸಿಂಹಗಳೇ.
ಸನಾತನ ಸೈತಾನರು ಪರಮನೀಚ ಪೇಶ್ವೆಗಳು ಆ ವಂಶದ ಅಹಂಕಾರಿ ಎರಡನೇ ಬಾಜೀರಾಯ ಮಹಾವೀರ ಸೈನಿಕರ ರಣಗರ್ಜನೆಗೆ ಎದುರಿ ಏಡಿಯಂತೆ ಯುದ್ಧ ಭೂಮಿಯಿಂದ ಓಡಿ ಹೋದ ದಿನ ಜಯ ಜಯ ಹೇ ಸ್ವಾಭಿಮಾನಿಗಳೇ ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಭೀಮ ನದಿಯ ತೀರದಲ್ಲಿ ಶತ್ರುಗಳ ರಕ್ತ ಚೆಲ್ಲಿ ಭೂಮಿ ಇರುವ ತನಕ ಎಲ್ಲಿ ಎಲ್ಲ ಜನರ ಎದೆಗಳಲ್ಲಿ ತಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪುಟ ತೆರೆದವರೇ ವಿಜಯದ ಹೊಸ ಬೀಜ ಬಿತ್ತಿ ಆಕಾಶದ ಹಾರಿದವರೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಲಾಲ್ ಸಲಾಂ ಸಮರ ಸಿಂಹಗಳೇ ಜೈ ಭೀಮ್